ಉತ್ತರ ಕನ್ನಡದ ಫೇವ್ರೆಟ್ ಕಾಂಬೋ ದಾವಣಗೆರೆ ಸ್ಪೆಷಲ್ ನರ್ಗಿಸ್ ಮಂಡಕ್ಕಿ ಮತ್ತು ಖಾರ ಮಿರ್ಚಿಯನ್ನು ಸಂಜೆ ಟೀ ಕಾಫಿ ಜೊತೆಗೆ ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಕೈ ರುಚಿ. ಇವತ್ತಿನ ವಿಡಿಯೋದಲ್ಲಿ ದಾವಣಗೆರೆ ಸ್ಪೆಷಲ್ ನರ್ಗಿಸ್ ಮಂಡಕ್ಕಿ ಮತ್ತು ಖಾರ ಮಿರ್ಚಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು, ನಾನು ಒಂದು 100 ಗ್ರಾಮ್ ಅಷ್ಟು ಮಂಡಕ್ಕಿ, ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಹುರ್ಗಡ್ಲೆ ಪುಡಿ, ಕರಿಬೇವು, ಅರಿಶಿನ, ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಮತ್ತು 1 ಕಪ್ ಅಷ್ಟು ಕಡಲೆಕಾಯಿ ಬೀಜನ ನಾನು ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲೆಗೆ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ನಾವು ತೆಗೆದಿಟ್ಕೊಂಡಂಥ ಕಡಲೆಕಾಯಿ ಬೀಜ 1 ಕಪ್ ಅಷ್ಟು ಕಡಲೆಕಾಯಿ ಬೀಜನ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರಿದಿಟ್ಕೊಳ್ಳೋಣ. ಇದು ಹುರಿದ್ಬಿಟ್ಟು ಸೈಡ್ಗೆ ತೆಗೆದಿಟ್ಕೊಳ್ಬೇಕಾಗತ್ತೆ. ನೋಡ್ತಾ ಇರ್ಬೋದು ನೀವು, ಇದು ಕಡಲೆಕಾಯಿ ಬೀಜ ಆಗಿದೆ. ಈಗ ಇದನ್ನು ಸೈಡಿಗೆ ತೆಗೆದಿಟ್ಕೋತಾ ಇದ್ದೀನಿ. ನೋಡಿ, ಈಗ ರೆಡಿ ಆಗಿದೆ. ಈಗ ಅದೇ ಎಣ್ಣೆಗೆ ನಾನು ಒಂದು 10 ಹಸಿಮೆಣಸಿನ್ಕಾಯಿ ಮತ್ತು 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಮಿಕ್ಸರ್ ಗ್ರೈಂಡ್ರಲ್ಲಿ ಪಲ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಬೇಕಾದರೆ ಜಜ್ಜಿ ಸಹ ಹಾಕ್ಬೋದು. ಮಕ್ಕಳು ತಿನ್ನೋದಿಲ್ಲ ಅಂತ ನಾನು ಈ ರೀತಿ ತರಿಯಾಗೆ ಒಂದು ಸಲ ಪಲ್ಸ್ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. 1 ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕಿ ಹುರಿತಾ ಇದ್ದೀನಿ. ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವೆಲ್ಲ ಚೆನ್ನಾಗಿ ಗರ್ಗರಿ ಆಗಬೇಕು. 1/4 ಚಮಚ ಅರಿಶಿನ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಈಗ ಇದಾಗಿದೆ, ಎಲ್ಲ ಗರ್ಗರಿಯಾಗಿ ಹುರಿದಿಟ್ಟಿದ್ದೀನಿ. ಸ್ಟವ್ ಆಫ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಂಥ ಮಂಡಕ್ಕಿನ ನಾನು ಹಾಕಿ ಕಲಿಸ್ಕೊತಾ ಇದ್ದೀನಿ. ಈ ಸ್ಟೇಜಲ್ಲಿ ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಹುರ್ಗಡ್ಲೆ ಪುಡಿನ ಹಾಕೋತಾ ಇದ್ದೀನಿ. ಈ ಪುಟಾಣಿ ಪುಡಿನ ಸ್ವಲ್ಪ ತರಿಯಾಗೆ ಪುಡಿ ಮಾಡಿ ಹಾಕೋಬೇಕು, ಆವಾಗ ರುಚಿ ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ಕೈಯಲ್ಲಿ ನಾನು ಕಲಿಸ್ಕೊತಾ ಇದ್ದೀನಿ. ಹಾಗೆ ಕರೆದಿಟ್ಕೊಂಡಂಥ ಕಡಲೆಕಾಯಿ ಬೀಜನೂ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ನರ್ಗಿಸ್ ಮಂಡಕ್ಕಿ ರೆಡಿ ಆಗುತ್ತೆ. ಈಗ ಇದನ್ನು ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ಬಿಟ್ರೆ 1 ತಿಂಗಳು ತನಕ ಏನೂ ಆಗೋದಿಲ್ಲ. ಈಗ ಇದಕ್ಕೊಂದು ಸೂಪರ್ ಕಾಂಬಿನೇಷನ್ ಆಗಿರೋಂಥ ಖಾರ ಮಿರ್ಚಿನ ಮಾಡೋಣ. ಇಲ್ಲಿ ನಾನು ಡಿಫ್ರೆಂಟಾಗಿ ಏನು ಮಾಡ್ತಾಯಿದ್ದೀನಿ ಅಂದರೆ, ಈ ಮೆಣಸಿನ್ಕಾಯಿನ ತೆಳ್ಳಗೆ ನಾನು ಉದ್ದುದ್ದಕ್ಕೆ ಈ ರೀತಿ ಕ್ರಾಸಾಗೆ ಕಟ್ ಮಾಡ್ಕೋತಾ ಇದ್ದೀನಿ. ಸಾಮಾನ್ಯವಾಗಿ ಪೂರ್ತಿ ಮೆಣಸಿನ್ಕಾಯಿನ ಅರ್ಧಕ್ಕೆ ಕಟ್ ಮಾಡಿ ಜೀರಿಗೆ ಪುಡಿ ತುಂಬಿ ಕರೀತಾರೆ. ಈ ರೀತಿ ಮಾಡೋದ್ರಿಂದ ಕಡಲೆ ಹಿಟ್ಟು ಚೆನ್ನಾಗಿ ಅಂಟ್ಕೊಳ್ಳುತ್ತೆ, ಹಾಗೆ ಖಾರ ಇದ್ರೂ ಅದು ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ, ಹಾಗೆ ಎಣ್ಣೆಯಲ್ಲಿ ಬೇಗನೂ ಬೇಯುತ್ತೆ. ಹಾಗಾಗಿ ನಾನು ಈ ರೀತಿ ಮಿರ್ಚಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ನಾನು ಇನ್ನೊಂದು ಮೆಣಸಿನ್ಕಾಯಿನೂ ಅದೇ ರೀತಿ ಉದ್ದುದ್ದಕ್ಕೆ ಕ್ರಾಸಾಗೆ ಕಟ್ ಮಾಡ್ಕೋತಾ ಇದ್ದೀನಿ. 2 ಮೆಣಸಿನ್ಕಾಯಲ್ಲಿ ಎಷ್ಟೊಂದು ಸ್ಲೈಸ್ಗಳಾಗಿದ್ದಾವೆ. ಈಗ ಈ ಕಟ್ ಮಾಡಿರೋಂಥ ಮೆಣಸಿನ್ಕಾಯಿ ಮೇಲೆಲ್ಲ ಜೀರಿಗೆ ಪುಡಿನ ಉದುರಿಸ್ಕೋತಾ ಇದ್ದೀನಿ. ಈ ಮಿರ್ಚಿಗೆ ಜೀರಿಗೆ ಪುಡಿ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಈಗ ಇದಾಯಿತು. ಈಗ ಇದನ್ನು ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ. ಈಗ ಹಿಟ್ಟು ಕಲಿಸ್ಕೊಳ್ಳೋಣ. ಕಡಲೆ ಹಿಟ್ಟು 1 ಕಪ್ ಅಷ್ಟು ಕಡಲೆ ಹಿಟ್ಟನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ ಒಂದು ಮಿಕ್ಸಿಂಗ್ ಬೌಲ್ಗೆ. 1.5 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಒಂದು ಅರ್ಧ ಚಮಚ ಜೀರಿಗೆ ಪುಡಿ, 1/4 ಚಮಚ ಅರಿಶಿನ, ಅರ್ಧ ಚಮಚ ರೆಡ್ ಚಿಲ್ಲಿ ಪೌಡರು, ರುಚಿಗೆ ಬೇಕಾದಷ್ಟು ಉಪ್ಪು, 1 ಚಿಟಿಕೆ ಸೋಡಾ, ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಬಜ್ಜಿ ಹಿಟ್ಟಿಗೆ ಕಲಿಸ್ಕೋಬೇಕಾಗತ್ತೆ. ಸ್ವಲ್ಪನೂ ಗಂಟಿಲ್ದಂಗೆ ಕಲಿಸ್ಕೋಬೇಕು. ನೋಡಿ, ನನಗಿನ್ನ ಸ್ವಲ್ಪ ನೀರು ಬೇಕು ಅನಿಸುತ್ತೆ. ಇನ್ನೊಂಚೂರು ನೀರು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಹಿಟ್ಟು ರೆಡಿಯಾಗಿದೆ. ಈ ಕನ್ಸಿಸ್ಟೆನ್ಸಿಗೆ ನಾವು ರೆಡಿ ಮಾಡ್ಕೊಳ್ಬೇಕು. ಹಿಟ್ಟಿನ ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟು. ನೋಡ್ತಾ ಇರ್ಬೋದು ನೀವು, ಈ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಈಗಿದ ಹಿಟ್ಟು ರೆಡಿಯಾಗಿದೆ. ಈಗ ನಾವು ಜೀರಿಗೆ ಪುಡಿನ ಹಚ್ಚಿಟ್ಕೊಂಡಂಥ ಮೆಣಸಿನ್ಕಾಯಿ ಸ್ಲೈಸಸ್ನ ಈ ಹಿಟ್ಟಲ್ಲಿ ಅದ್ಬಿಟ್ಟು ಕಾದಿರೋ ಎಣ್ಣೆಲೆ ಹಾಕಿ ಡೀಪ್ ಫ್ರೈ ಮಾಡಬೇಕು. ಆದಷ್ಟು ಲೋ ಟು ಮೀಡಿಯಮ್ ಹೀಟಲ್ಲಿ ಇದನ್ನು ಕರೆದ್ರೆ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಒಳಗಡೆ ಹಿಟ್ಟಿಟ್ಟಂಗೆ ಇರುತ್ತೆ. ನೋಡಿ, ಮಧ್ಯದಲ್ಲಿ ಈ ರೀತಿ ಹೊರಳಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ನಾವು ಮೆಣಸಿನ್ಕಾಯಿನ ತೆಳ್ಳಗೆ ಕಟ್ ಮಾಡ್ಕೊಂಡಿರೋದ್ರಿಂದ ನೋಡ್ತಾ ಇರ್ಬೋದು ನೀವು, ಕಡಲೆ ಹಿಟ್ಟು ಎಷ್ಟು ಚೆನ್ನಾಗಿ ಸ್ವಲ್ಪನೂ ಗ್ಯಾಪ್ ಇಲ್ದಂಗೆ ಅಂಟ್ಕೊಂಡಿದೆ ಮೆಣಸಿನ್ಕಾಯಿಗೆ. ಹಾಗೆ ಬೇಗನೂ ಬೆಂದು ಬಿಡುತ್ತೆ.
ಬರೀ ಕಡಲೆ ಹಿಟ್ಟು ಬೇಯೋದಕ್ಕೆ ಟೈಮ್ ತಗೊಳುತ್ತೆ ಅಷ್ಟೇ. ನೋಡಿ ಇವಾಗ ಇದು ಆಗ್ತಾ ಇದೆ, ಗೋಲ್ಡನ್ ಬ್ರೌನ್ ಬಂದಿದೆ. ಈಗ ಎಣ್ಣೆಯಿಂದ ತೆಗೆದು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡ್ಬಿಡೋಣ. ಅದೇ ರೀತಿ ಮಿಕ್ಕ ಮೆಣಸಿನ್ಕಾಯಿನೆಲ್ಲ ಎಣ್ಣೆಯಲ್ಲಿ ಹಾಕಿ ಕರೆದು ನಾನು ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ಈಗ ಮಂಡಕ್ಕಿನೂ ರೆಡಿಯಾಗಿದೆ, ಮಿರ್ಚಿನೂ ರೆಡಿಯಾಗಿದೆ. ಈಗ ಪ್ಲೇಟಿಗೆ ಹಾಕಿ ಸರ್ವ್ ಮಾಡೋಣ. ಈ ಮಂಡಕ್ಕಿ ಮೇಲೆ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಏನು ಬೇಕಾದರೂ ಹಾಕ್ಕೋಬೋದು. ಕೆಲವರು ಖಾರ ಕಡ್ಡಿನ ಹಾಕ್ಕೋತಾರೆ. ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿ, ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಬೇಕಿದ್ದರೆ ಟೊಮ್ಯಾಟೊ ಸಹ ಹಾಕ್ಬೋದು. ಹಾಗೆ ನಾವು ಕರೆದಿಟ್ಟಿರೋಂಥ ಮಿರ್ಚಿ ಜೊತೆಗೆ ಇದನ್ನು ಸರ್ವ್ ಮಾಡಿಬಿಟ್ಟು ಸೈಡಲ್ಲಿ ಟೀನೋ ಕಾಫಿನೋ ಕೊಟ್ಬಿಟ್ರೆ ಸ್ವರ್ಗ, ಅಷ್ಟು ರುಚಿಯಾಗಿರುತ್ತೆ. ಟ್ರೈ ಮಾಡಿ, ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಕುಕಿಂಗ್.